ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಮೈನಾ. ಇವತ್ತು ವಾಟ್ ಈಸ್ ಇನ್ ಯೋರ್ ಫೋನ್ ಬ್ರೇಕಿಂಗ್ ನ್ಯೂಸ್. ಮೈನಾ ಪಾರ್ಟಿಯಲ್ಲಿ ಏನು ಕುಡಿದ್ರು ಗೊತ್ತಾ? ಏನು ಕುಡಿದು ಹೆಂಗೆ ಆಡಿದ್ರ ಗೊತ್ತಾ ನಿಮಗೆ? ಏನು ಕುಡ್ದಿಲ್ಲ, ಹೆಂಗೆಂಗೂ ಆಡಿಲ್ಲ, ನಂಗೆ ಏನು ನೆನಪಿಲ್ಲ. ಅದೇ ಹೇಳ್ತಿರೋದು, ಎಷ್ಟು ಯಾವ ಲೆವೆಲಲ್ಲಿ ಕುಡ್ದಿದ್ದಾರೆ ಅಂದರೆ ಏನೂ ನೆನಪಿಲ್ಲ ನೋಡಿ. ಮತ್ತೆ ನೀವೇ ಹೇಳ್ತಿರೋದು ನನ್ನ ಬಗ್ಗೆ ಕೆಟ್ಟದಾಗಿ. ನಾನೇನಾದರೂ ಕುಡ್ದಿದ್ದೀನಾ? ಹಾಂ, ನಿಂಗೇನು ಗೊತ್ತಿಲ್ಲ ರೀ. ನಾನು ಆರಾಮಾಗಿದ್ದೀನಿ, ಮೈನಾಗೇ ಇದ್ದೀನಿ ನೋಡಿ. ನನಗೆ ಇವತ್ತಂತೂ ಭರ್ಜರಿ ಲಾಟ್ರಿ ಹೊಡೆದಿದೆ. ಫೈನಲಿ ನನ್ನ ಫೇವ್ರೆಟ್ ಸೆಗ್ಮೆಂಟ್ ಇವತ್ತು ಇವ್ರ ಕಾಳು ಎಳೆಯೋ ಅವಕಾಶ ಸಿಕ್ಕಿದೆ ನನಗೆ. ಎಲ್ಲ ಕಡೆ ಇವ್ನು ಧ್ರುವನ್ಗೆ ಗೋಳು ಇಟ್ಕೊಂಡ್ಬಿಟ್ಟಿದ್ದಾರೆ ಇವರು. ಫೈನಲಿ ಇಟ್ ಇಸ್ ಮೈ ಟರ್ನ್. ಲಾಸ್ಟು ನಮಗೆ ನಮ್ಮ ಚಿತ್ರಗುಪ್ತರು, ನಮ್ಮ ಅಸೋಸಿಯೇಟ್ ಸಾಹೇಬ್ರು, ಅದಕ್ಕಿಂತ ಮುಂಚೆ ನನಗೆ ನಮ್ಮ ಅಮ್ಮ ಕಾಲ್ ಮಾಡಿದ್ರು. ಸೇಮ್ ನಮ್ಮಮ್ಮ ಕಾಲ್ ಮಾಡಿದ್ರು. ಬಟ್ ಸುಮ್ಮನೆ ಹೀಗೆ ಯಾವತ್ತು ಬೆಳಿಗ್ಗೆನೆ ಕಾಲ್ ಮಾಡಿದವರಲ್ಲ, ಇವತ್ತೇನು ಮಗಳ ಹೇಗಿದ್ದಾಳೆ ಅಂತ ವಿಚಾರಿಸ್ಕೊಳ್ಳೋಕೆ ಕಾಲ್ ಮಾಡಿದ್ರು. ನಮ್ಮಮ್ಮ ಪ್ರತಿ ಅರ್ಧ ಗಂಟೆ ಕಾಲ್ ಮಾಡ್ತಾರೆ, ಮಿಸ್ ಇಲ್ಲ. ಇವಾಗಲೂ ಅಷ್ಟೇ, ಇನ್ನೊಂದು ಸ್ವಲ್ಪ ಹೊತ್ತು ಮುಂಚೆ ಕಾಲ್ ಮಾಡಿದ್ರು. ಅದು ಅವರ ಹಾಗೇನೆ. ಅಂದ್ರೆ ನೀವು ಕಳ್ದೋಗ್ತೀರಾ ಪಾಪ ಅಂತ ಭಯ. ಹುಡುಗಿರು ಕದ್ಕೊಂಡು ಹೋಗ್ಬಿಡ್ತಾರಂತ ಭಯ ಅವ್ರಿಗೆ. ಅಯ್ಯೋ ಅಯ್ಯೋ ತಗೊಳಕ್ಕಾಗ್ತಿಲ್ಲ. ಫನ್ನಿಯಾಗಿ ಅನ್ಫಾರ್ಚುನೇಟ್ಲಿ ನಾನು ಎಲ್ಲಾರ್ದು ಪೂರ್ತಿ ಹೆಸರು ಹಾಕಿ ಅವ್ರು ಯಾವ ಊರಿನವರು ಅಂತ ನೀಟಾಗಿ ಫುಲ್ ಡೀಟೇಲ್ ಇಷ್ಟುದ್ದ ಹೆಸರು ಹಾಕ್ತೀನಿ. ಫನ್ನಿಯಾಗಿ ಅಂದರೆ ಒಬ್ಬ ಫ್ರೆಂಡ್ ಇದ್ದ, ಅವನ ಹೆಸರು ಸಿದ್ಧಾರ್ಥ ಅಂತಾನೆ. ಅವನ ಹೆಸರು ಪಕ್ಕದಲ್ಲಿ ಈ ಫ್ರೌನ್ ಮಾಡ್ಕೊಳ್ತಾರೆ ಗೊತ್ತಾ, ತಲೆ ಚಿಟ್ಟಿಡಿಸ್ತಾನೆ ಅಂತ, ಆ ಸಿಂಬಲ್ ಹಾಕಿರ್ತೀನಿ. ನನಗೆ ಆ ಥರ ಯಾರು ಇಲ್ಲ. ಸೊ ಎಲ್ಲರೂ ನನ್ನ ಪ್ರೀತಿಯಿಂದ ಹಾರ್ಟ್ ಹಾಕಿರ್ತೀನಿ. ಧ್ರುವಂಗ್ ಬಿಟ್ಟು ಇನ್ನೆಲ್ಲರಿಗೂ ಹಾರ್ಟ್. ಧ್ರುವ ಅವ್ರದ್ದು ಮಾತ್ರ ಕಂಪ್ಲೀಟಾಗಿ ಸಿದ್ಧಾರ್ಥ್ ಮೈನಾ ಅಂತ ಹಾಕ್ಕೊಂಡಿದ್ದೀನಿ. ಹಾರ್ಟ್ ಇಲ್ಲ. ನಾನು ಜಾಸ್ತಿ ಯೂಸ್ ಮಾಡೋಂಥ ಇಮೋಜಿ ಅದು ಕಣ್ ಮೇಲೆ ಇರ್ತಾರ ಅಂತ. ಸೀರಿಯಸ್ಲಿ ಅಲ್ಲ, ಹಾರ್ಟ್ ಮತ್ತೆ ಕಿಸ್ಸು ಯಾವುದು ಕಳಿಸಲ್ವಾ ಇಮೋಜಿಗಳು? ಹಾರ್ಟ್ ಮತ್ತೆ ಕಿಸ್ಸು ನಮ್ಮಮ್ಮಗೆ ಮಾತ್ರ ನಾನು ಕಳಿಸ್ಕೊಡ್ತೀನಿ, ಯಾರು ಕಳಿಸಲ್ಲ. ಬರೀ ಡವ್. ನಿಮ್ದು? ನಾನು ಯಾರಿಗೂ ಕಳಿಸಲ್ಲ, ನಂದು ಬರೀ ನಮಸ್ಕಾರ. ಎಲ್ಲ ಥ್ಯಾಂಕ್ ಯು. ಯಾರಾದರೂ ಯುವರ್ ಹ್ಯಾಂಡ್ಸಮ್ ಅಂತ ಮೆಸೇಜ್ ಹಾಕಿದ್ರು ಫಸ್ಟ್ ನಾನು ಕಳಿಸೋದೆ ಥ್ಯಾಂಕ್ ಯು ಅಂತ. ಇನ್ಫ್ಯಾಕ್ಟ್ ಯಾರೋ ಒಬ್ರು ಮೆಸೇಜು ಕೂಡ ಮಾಡಿದ್ರು, ದಿಸ್ ಒನ್ ಎಮೋಜಿ ಎಂಡ್ಸ್ ಥೌಸಂಡ್ಸ್ ಆಫ್ ಕಾನ್ವರ್ಸೇಷನ್ಸ್ ಅಂತ. ಅಂದರೆ ಮುಂದಕ್ಕೆ ಎಲ್ಲೂ ಹೋಗೋದೇ ಇಲ್ಲ, ಥ್ಯಾಂಕ್ ಯು ನಮಸ್ಕಾರ ಅಷ್ಟೇ. ಹೌದಾ ಸಿದ್ಧಾರ್ಥ್? ನಾನು ನೋಡಬೇಕು ಸಿದ್ಧಾರ್ಥ್, ತೋರಿಸಿ ಫೋನಲ್ಲಿ. ಎಲ್ಲಿ? ನೋಡಿ. ನಾನಂತೂ ಹಾರ್ಟು ಕಿಸ್ ಸಿಂಬಲ್ ಯಾರಿಗೂ ಇಲ್ಲ, ನಾನಂತೂ ಓಪನ್ ಮಾಡಲ್ಲ ಫೋನ್. ಕಂಟಿನ್ಯೂ ಸರ್. ನೆಕ್ಸ್ಟ್ ನೋಡಿದ್ರಾ ಗೊತ್ತು. ನಾನು ಆಕ್ಟರ್ ಮಧುಬಾಲ ಅವ್ರ ಬಗ್ಗೆ ಏನೋ ಸಮಥಿಂಗ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಅಂತ ಏನೋ ನೋಡ್ತಿದ್ದೆ. ಸೊ ಅವ್ರ ಹಿಸ್ಟ್ರಿ ತಿಳ್ಕೊಳ್ಳೋಣ ಅಂತ ಸರ್ಚ್ ಮಾಡ್ದೆ. ನಂದು ಈ ಫೋನಲ್ಲಿದೆ. ನಂದು ಲಾಸ್ಟ್ ಓಲ್ಡ್ ಟ್ಯಾಕ್ಸ್ ರಿಜಿಮ್ ವರ್ಸಸ್ ನ್ಯೂ ಟ್ಯಾಕ್ಸ್ ರಿಜಿಮ್ ಅಂತ ಅದ್ರಲ್ಲಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ. ನನಗೆ ಶಾಕ್ ಆಗ್ತಿದೆ, ಇಷ್ಟೊಂದು ಕಾಂಟ್ಯಾಕ್ಟ್ಸ್ ಇದೆ ಅಂತ ನೋಡಿ. 1317. ಓ ಮೈ ಗಾಡ್. ನಂದಷ್ಟಿಲ್ಲ, ನಂದು ಒಂದು 100 ಇದ್ರೆ ಹೆಚ್ಚು. ಹಲೋ, ಈ ಫೋನ್ ಯಾರಿಗೆ ಬಿಟ್ರು ಈ ಫೋನು? ಸರ್, ನಾನು 2 ಫೋನ್ ಯೂಸ್ ಮಾಡ್ತೀನಿ. ಅದಕ್ಕೆ 2 ಫೋನ್ ಮೇಂಟೈನ್ ಮಾಡ್ತಿದ್ದೀರಾ? ಇದರಲ್ಲಿ ಬರೀ ನಿಮ್ಮ ಗರ್ಲ್ ಫ್ರೆಂಡ್ಸು ಇವ್ರದ್ದು ಅದರಲ್ಲಿ ಪಾಪಚ್ಚಿ ಥರ ನೋಡಿ, ಇಲ್ಲೂ ದಬ್ಬಾಳಿಕೆ ಮಾಡ್ತಾರೆ. ನಾನು ಇವ್ರದ್ದು ನಿಜವಾದ್ರು ಬಣ್ಣ ತೆಗಿತೀನಿ, ಇಲ್ಲೂ ನನ್ನ ಮೇಲೆ ದಬ್ಬಾಳಿಕೆ. ತಗೊಳ್ರಿ ಫೋನ್ನ. ಅಂದರೆ ಇದು ಆಂಡ್ರಾಯ್ಡಲ್ಲಿ ಸರಿಯಾಗಿ ತೋರಿಸ್ತಾ ಇಲ್ಲ, ಬಟ್ ಒಂದು 500 ಇರ್ಬೋದು. ನಾನು ನಂಬೋದೇ ಇಲ್ಲ. ಯಾರು ತಲೆಯಲ್ಲಿ ಕಿವಿಲಿ ಹೂವ ಇಡಬೇಕು ಅಂತ. ತಲೆಯಲ್ಲಿ ಕಿವಿಲಿ ಹೂವ ಇಡಬೇಕು. ಅದೇ ನೆಕ್ಸ್ಟ್ ಕ್ವೆಶ್ಚನ್ ಸರ್. ನೋಡಿದ್ರಾ ಕವರ್ ಅಪ್? ಓಕೆ ಫೈನ್, ಫಸ್ಟ್ ನಾನೇ ತಗೋತೀನಿ. ಹಾಂ
ಕ್ಯೂಟ್ ಇದೆ ಅಲ್ವಾ? ಇದು ನಂದು ಕ್ಯೂಟ್ ಇದೆ, ನಂದು ಕ್ಯೂಟ್ ಇದೆ. ಓ ಓಕೆ, ಚೆನ್ನಾಗಿದೆ. ಈ ಪಿಕ್ಚರ್ ನಂಗೆ ತುಂಬ ಇಷ್ಟ. ಯಾಕಂದರೆ ಧ್ರುವ ಮೈನನ ಹೇಗೆ ನೋಡ್ತಿರ್ಬಹುದು, ಯಾಕಂದರೆ ಮೈನಾ ಗೊತ್ತಿಲ್ಲ ಧ್ರುವ ಹೇಗೆ ನೋಡ್ತಿದ್ದಾನೆ ಮೈನಾನ ಅಂತ. ಸೊ ಇದರಲ್ಲಿ ಈ ಥರ ನೋಡ್ತಿರ್ಬೋದು ಅನ್ನೋ ಒಂದು ಕ್ಯೂಟಾಗಿ ನೋಡ್ತಿರ್ತಾರೆ ಅನ್ನೋ ಥರ ಇದು ಇಷ್ಟ ಆಯ್ತು ನನಗೆ. ನನಗೆ ಇದೇನು ಅಂದರೆ, ನಾವೊಂದು ಫೋಟೋ ಶೂಟ್ ಮಾಡಿಸಿದ್ವಿ. ಅಲ್ಲಿ ನಮ್ಮ ಸ್ನೇಹಿತರು ಫೋಟೋಗ್ರಾಫರ್ ನಾವು ಆ್ಯಕ್ಚುಲ್ ಆಗಿ ಜಗಳ ಮಾಡ್ತಿರೋ ಟೈಮ್ನ ಕ್ಯಾಪ್ಚರ್ ಮಾಡಿಬಿಟ್ಟಿದ್ದಾರೆ. ಫುಲ್ ಬರ್ಸ್ಟ್ ಶಾಟ್ ಇಟ್ಟು ಎಲ್ಲ ಕ್ಯಾಪ್ಚರ್ ಆಗಿದೆ. ಅವ್ರು ನನ್ನನ್ನು ಹೊಡಿತಿರೋದೇ ಮೇನಾಗಿ ಬಂದಿರೋದು. ಹೊಡಿತಿರೋದಲ್ಲ, ಅಲ್ಲೋ ಅಲ್ಲೋ ಅದು ಹೊಡಿತಿರೋದಲ್ಲ, ಇವ್ರು ನನ್ನ ಕಾಲೆಳಿತಿರ್ತಾರೆ ಯಾವಾಗ್ಲೂ. ನಾನು ಅದಕ್ಕೆ ವಾದ ಮಾಡ್ತಿರ್ತೀನಿ. ಯಾವಾಗಲೂ ಹೊಡಿತಾರೆ. ಮೈನಾ ಧ್ರುವನ್ಗೆ ಯಾವ ಥರ ಟಾರ್ಚರ್ ಕೊಡ್ತಾರೋ, ವಿಜಯಲಕ್ಷ್ಮಿ ಸಿದ್ಧಾರ್ಥ್ಗೆ ಅದೇ ರೀತಿ ಟಾರ್ಚರ್ ಕೊಡ್ತಾರೆ. ಅಯ್ಯೋ ನಂಬೋ ತರ ಹೇಳಿ ಅವ್ರು ನಂಬ್ತಾರೆ, ಇಲ್ಲ ನಂಬಲ್ಲ. ಇರೋದು ಇದ್ದಂಗೆ ಹೇಳಿದ್ರೆ ಎಂತದು ಪ್ರಾಬ್ಲಮ್ ಅಂತ. ನಾವು ಡಿಬೇಟ್ ಮಾಡ್ತಿರ್ತೀವಲ್ಲ, ಅದ್ರದ್ದು ಕ್ಯಾಪ್ಚರ್ ನೋಡಿ. ಕಾಂಟ್ಯಾಕ್ಟ್ ಅಲ್ಲೇ ಇದ್ದೀನಿ. ವಿಜಯಲಕ್ಷ್ಮಿ ಮೈನಾ ಅಂತ ಸಿಂಪಲ್ ಆಗಿದೆ, ಅರ್ಥ ಆಗೋದಕ್ಕೆ ಇಟ್ಕೊಂಡಿದ್ದೀನಿ ಅಷ್ಟೇ. ಬೆಸ್ಟ್. ನಾನು ನೋಡಿ ಸಿದ್ಧಾರ್ಥ್ ಮೈನಾ ಅಂತ ಇಟ್ಕೊಂಡಿದ್ದೆ. ಸಿದ್ಧಾರ್ಥ ಮೈನಾ ಅಂತಾನೆ ಓವರ್ ಆಯ್ತು. ನಾನಿವಾಗ ಸಿದ್ಧಾರ್ಥ್ ಅಂತಾನೆ ಇಟ್ಕೊಂಡಿದ್ದೀನಿ. ಯಾವಾಗ ನೋಡಿದ್ರು ಕಾಲೆಳಿತಿದ್ರೆ ಇನ್ನೇನ್ರಿ ಮಾಡ್ತಾರೆ. ಕಾಂಟ್ಯಾಕ್ಟ್ಸ್ ಅಲ್ಲೂ ಸಿದ್ಧಾರ್ಥ ಮೈನಾ ಒಟ್ಟಿಗಿರೋದಕ್ಕೆ ಬಿಡ್ತಿಲ್ಲ. ಇಲ್ಲ ಬಿಡಲ್ಲ, ಯಾವಾಗ್ಲೂ ಕಿತ್ತಾಡ್ತಿರ್ತೀವಲ್ವಾ, ಅದಕ್ಕೆ ನೆಮ್ಮದಿಯಾಗಿ ನೀವೊಬ್ಬರೇ ಇರಿ, ನನ್ನ ಪಾಡಿಗೆ ನಾನು ಒಬ್ಬಳೇ ಇರೋಣ ಅಂತ ಹಾಗೆ ಮಾಡಿದ್ದೀನಿ. ಖುಷಿಯಾಗಿರ್ಲಿ. ನೀವೇ ಹೇಳಿ, ಸಿದ್ಧಾರ್ಥ ಮೈನಾ ಒಂದಾಗ್ಬೇಕಾ ಬೇಡವಾ? ಧ್ರುವ ಲಾಸ್ಟ್ ಟೈಮ್ ಇಲ್ಲೇ ಬಂದಿದ್ದಾಗ ಇಲ್ಲೇ ಹತ್ತಿರದಲ್ಲಿ ಇವ್ರಿಗೇನೋ ಹೊಟ್ಟೆ ಹಸುವಾಗ್ತಿತ್ತು. ಅದಕ್ಕೆ ಏನಾದ್ರು ತಗೊಳ್ತೀರಾ, ಆರ್ಡರ್ ಮಾಡ್ಲಾ ಅಂತ ಕೇಳಿದಕ್ಕೆ ಇಡ್ಲಿ ವಡೆ ಆ ಥರ ಏನು ಕೇಳಲಿಲ್ಲ. ಡೈರೆಕ್ಟಾಗಿ ಇಲ್ಲಿ ಹತ್ತಿರದಲ್ಲಿ ಇಟಾಲಿಯನ್ ಪಿಜ್ಜಾ ಇದೆ, ತುಂಬ ಚೆನ್ನಾಗಿದೆ, ಅಥೆಂಟಿಕ್ ಇಟಾಲಿಯನ್ ಪಿಜ್ಜಾ ಅಂತ ಅಂದರು. ಆರ್ಡರ್ ಮಾಡಿದೆ. ಒಂದು ಪಿಜ್ಜಾ 900 ರೂಪಾಯಿ. ನೋಡಿ, ಬೈಲಾರ್ಕೋಟೆಯಲ್ಲಿ ಮುದ್ದೆ ಇಡ್ಲಿ ವಡೆ ತಿಂತಿದ್ದವರು ಇಲ್ಲಿ ಬಂದರೆ ಪಿಜ್ಜಾ. ನನಗೆ ಒಂದ್ಸಲನೂ ಕೊಡಿಸಿಲ್ಲ ಇವರು. ಅವ್ರು ಅವತ್ತು ತಿಂತಿರ್ಲಿಲ್ಲ, ಅದಕ್ಕೆ ನೀವು ತಿಂದಿಲ್ಲ. ಇಲ್ಲ ಅಂದಿದ್ರೆ ನೀವು ನನಗಿಂತ ಜಾಸ್ತಿ ತಿಂತಿದ್ರಿ, ಒಪ್ಕೊಳ್ಳಿ ಅದನ್ನ. ನಾನು ಪಿಜ್ಜಾ ಆ ಥರದ್ದೆಲ್ಲ ಮುಟ್ಟಲ್ಲ. ಇವ್ರು ಯಾವತ್ತೂ ನನಗಂತೂ ಆರ್ಡರ್ ಮಾಡಿಲ್ಲ ಅಷ್ಟೇ. ಅಲ್ಲ ಸಿದ್ಧಾರ್ಥ್, ಕಂಜೂಸ್. ಮೈನನ್ಗೋಸ್ಕರ ಒಂದು ಪಿಜ್ಜಾ ಕೊಡ್ಸಲ್ವಾ ನೀವು? ಕಂಜೂಸ್. ಎಸ್, ಇದನ್ನ ಹೇಳಬೇಕು. ನಾನಂತೂ ನಮ್ಮ ಸೆಟ್ಟಿಗೆ ಹುಡುಗಿರಂದ್ರೆ ಗೊತ್ತಲ್ವಾ, ಚಳಿನಲ್ಲಾದ್ರೂ ಇರಲಿ, ಬಿಸಿಲಲ್ಲಾದ್ರೂ ಇರಲಿ, ಯಾವಾಗಿದ್ರೂ ಐಸ್ ಕ್ರೀಮ್ ಅಂದರೆ ಫೇವ್ರೇಟು. ಸೊ ಐಸ್ ಕ್ರೀಮ್ ತರಿಸ್ಕೊಂಡು 2-3 ಸರಿ ಚೆನ್ನಾಗಿ ತಿಂದಿದ್ದೀವಿ. ನನಗೆ ಒಂದ್ಸಲನೂ ಕೊಡ್ಸಿಲ್ಲ. ನೀವು ಅವತ್ತು ಇರಲಿಲ್ಲ. ನಾನು ಮಾತ್ರ ಐಸ್ ಕ್ರೀಮ್ ಥರ ಇವ್ರನ್ನ ನೋಡಿದ ತಕ್ಷಣ ಮೆಲ್ಟ್ ಆಗಬೇಕು. ಇವ್ರು ಮಾತ್ರ ನಮ್ಗೆ ಐಸ್ ಕ್ರೀಮ್ ತಂದು ಕೊಡಲ್ಲ. ಸರಿ ಬಿಡಿ, ಆಯಿತು, ಐಸ್ ಕ್ರೀಮ್ನ ಕೊಡಿಸ್ತೀನಿ ಸಿದ್ಧಾರ್ಥ್. ಅವ್ರಿಗೋಸ್ಕರ ಅಂತ ಕೊಡಿಸ್ತೀನಿ. ಮೈನಾ ಧ್ರುವನ್ಗೆ ಐಸ್ ಕ್ರೀಮ್ ಕೊಡ್ತಿದ್ದಾಳೆ ಅಂದ್ರೆ ಅವ್ರು ಬೇಜಾರು ಮಾಡ್ಕೋತಾರ? ತಿನ್ನಿಸ್ತೀರಾ? ಆಯ್ತು, ಅವ್ರಿಗೋಸ್ಕರ ತಿನ್ನಿಸ್ತೀನಿ. ನೋಡಿ, ತಿನ್ಸಿ ಅಂತ ಅಂದ್ರೆ ಬೈಕ್ ತುರುಕ್ತೀನಿ ಅಂತಾರೆ. ತಿನ್ನಿಸ್ತೀನಿ. ಓಕೆ ಫೈನ್. ನಾನು ಈ ವಾಲ್ಪೇಪರ್ನ 3 ಇಯರ್ಸಿಂದ ಒಂದೇ ವಾಲ್ಪೇಪರ್ ಆಗಿ ನಾನು ಯೂಸ್ ಮಾಡ್ತಿದ್ದೀನಿ. ಅದು ಬಂದು ಅಣ್ಣಮ್ಮ. ತುಂಬ ಪವರ್ಫುಲ್ ಆ್ಯಂಡ್ ನನಗೆ ಪರ್ಸ್ನಲ್ ಆಗಿ ಆ ತಾಯಿಯಿಂದ ತುಂಬಾ ಒಳ್ಳೆಯದಾಗಿದೆ. ಸೊ ನಾನು ತುಂಬ ಬಿಲೀವ್ ಮಾಡ್ತೀನಿ ಅವ್ರನ್ನ. ಹಾಗಾಗಿ ಅಣ್ಣಮ್ಮ. ನಂದು ಜಸ್ಟ್ ಅರ್ತ್, ಭೂತಾಯಿ ಅಂತಲೂ ಹೇಳ್ಬೋದು. ಸೊ ಇಲ್ಲ ಅಂದ್ರೆ ಇವ್ರಿಗೆ ಯಾಕೆ ಅರ್ಥ ಅಂದ್ರೆ ಸುತ್ತ ಮೂನ್ ತಿರುಗ್ತಿರುತ್ತೆ, ಮೇಲೆಲ್ಲ ಸ್ಟಾರ್ಸ್ ಇರುತ್ತೆ ಇವ್ರಿಗೆ. ನಾನೊಂಥರ ಮೂನ್ ತರ, ಇವ್ರ ಸುತ್ತ ಯಾವಾಗಲೂ ಸುತ್ತ. ಸೊ ಇದು ನೈಟ್ ಶೂಟ್ ಇತ್ತು. ಅವತ್ತು ನನಗೆ ನಿದ್ದೆ ಕಂಪ್ಲೀಟ್ ಆಗಬೇಕು ಅಂತ ಪವರ್ ನ್ಯಾಪ್ಸ್ಗಂತ 3:15, 3:40, 5 AM, 5:55 AM, 6:15 AM ಇಷ್ಟು ಇಟ್ಕೊಂಡಿದ್ದೀನಿ. ಇದು ಬಿಟ್ಟು ನಾನು ರೆಗ್ಯುಲರ್ ಇದಕ್ಕೆ ನಾನು ಅಲಾರ್ಮ್ಸ್ ಯೂಸ್ ಮಾಡಲ್ಲ. ನೀವೇ ಬೆಟರ್ ರೀ. ನಂದಂತೂ ಇನ್ನೂ ವರ್ಸ್ಟು. ನಂದು ಹೆಂಗಿದೆ ಅಂದರೆ 6, 6:05, 6:10 ಈ ಥರ ಇದೆ. ಸೊ ನನ್ನ ಅಲಾರಮ್ ಸೌಂಡ್ ಬಗ್ಗೆನೂ ಹೇಳ್ಬಿಡ್ತೀನಿ. ಇದು ನಾನೆಲ್ಲೋ ಡೀಪ್ ಸ್ಲೀಪಲ್ಲಿ ಇರ್ತೀನಿ ಅಂತ ಅಂದ್ಕೊಳ್ಳಿ. ಅಲಾರಮ್ ಸೌಂಡ್ ಕೇಳ್ತಿದ್ದಂಗೆ ನನ್ನ ಪಕ್ಕದಲ್ಲಿ ಯಾವುದೋ ಬಾಂಬ್ದು ಇದೇನೋ ರಿಂಗ್ ಆಗ್ತಿದೆ ಅನ್ನೋ ಥರ ಎದ್ದಿರೋದು ಘಟನೆಗಳು ಇದೆ. ಸೊ ಅಷ್ಟು ಭಯಂಕರ ನನ್ನ ಅಲಾರಮ್ ಸೌಂಡ್. ಅವ್ರಿಗೆ ಹೆದರ್ಕೊಂಡು ಅವ್ರ ಎಚ್ಚರಿಕೆ ಆದಾಗ
ಧ್ರುವ ಪಕ್ಕದಲ್ಲಿ ಇದ್ದಿದ್ರೆ ತಲೆ ಸವರಿ ವಾಪಸ್ ಮಲಗಿಸಿರೋನು. ಅದು ಮೈನಾಗೆಲ್ಲ ಅರ್ಥ ಆಗುತ್ತೆ. ಅಯ್ಯೋ ಒಪ್ಕೊಳ್ಳಿ ಮೈನಾ ಅಂತ ಹೇಳಿ ಯಾರಾದ್ರೂ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಕಟ ಕಟ ಈ ಗೌರವವನ್ನು ನಾ ಕೇಳಲ್ಲ. ಅಕ್ಕಟ ಕಟ ಅದು ಕಟ 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 ಅಲ್ಲ. ಸಾರಿ. ನೋಡಿ ನೋಡಿ ಆನ್ ಕ್ಯಾಮ್ರಾ ಸಿಕ್ತು. ಹೊಡಿತಾರೆ, ಯಾವಲ್ಲೂ ಹೊಡಿತಾರೆ. ನಾನು ಮೈನಾಗೆ ಡೆಡಿಕೇಟ್ ಮಾಡುವಂತ ಸಾಂಗ್ ಇದು. ಅಮ್ಮನ ಮಗಳೇ, ಮುತ್ತಣ್ಣನ ಮಗಳು. ಯಪ್ಪ, ನಂದಿದು. ಓಕೆ ಫೈನ್. ನಾನು ಓ ಫುಲ್ ರೆಡಿ ಆದಂಗೆ ಕೂತಿದ್ದೀರಾ. ಥ್ಯಾಂಕ್ ಯು. Many hours later. ಇನ್ನ ನೋಡಿ ಹುಡುಕ್ತಾನೆ ಇದ್ದಾರೆ ಹಾಡನ್ನ. ಹುಡುಕ್ಲೇಬೇಕಲ್ವಾ? ಧ್ರುವ ಅಂದ್ರೆ ಸಾಮಾನ್ಯನಾ? ನನಗೆ ಧ್ರುವನ ಇದ್ಯಾಕ್ರಿ? ಗೆಸ್ ಮಾಡಿರ್ತಾರೆ ಇಷ್ಟೊತ್ತಿಗೆ. ಯಾಕೆ ಅಂದ್ರೆ ನೀವು ಯಾವಾಗ್ಲೂ ಸೀನಲ್ಲಿ ಸೈಡಿಗೆ ಬನ್ನಿ ಮಾತಾಡ್ಬೇಕು, ಸೈಡಿಗೆ ಬನ್ನಿ ಮಾತಾಡ್ಬೇಕು, ಪರ್ಸನಲ್ ಆಗಿ ಮಾತಾಡ್ಬೇಕು ಅಂತ ಕರಿತಿರ್ತೀರಲ್ಲ, ಅದಕ್ಕೆ ನೀವು ಈ ಸಾಂಗ್ ನಿಮ್ಗೆ ಹಿಡ್ಕೊಳ್ಳಿ. ಚೆನ್ನಾಗಿದ್ಯಾ? ಆಗ್ಲೇನೋ ಕೇಳ್ತಿದ್ರೆ ಈ ಮೈಲಾರಕೋಟೆ ಮೈನನ್ ಬಗ್ಗೆ ಏನೇನೋ ಬಯಲ್ ಮಾಡ್ಬಿಡ್ತೀನಿ ಅದು ಇದು ಅಂತ. ಏನ್ರಿ ಮಾಡಿದ್ರಿ ನೀವು? ಏನ್ ಬಯಲ್ ಮಾಡಿದ್ರಿ ನೀವು? ಜನರಿಗೆ ಗೊತ್ತಾಗಿರುತ್ತೆ ಏನು ಮೈಲಾರಕೋಟೆ ಬಣ್ಣ ಹೋಗಿ ಇವಾಗ ಬೆಂಗಳೂರು ಬಣ್ಣ ಬರ್ತಿದೆ ಮೈನಿಂಗ್ಗೆ. ಎಲ್ಲ ನಿಮ್ಮಲ್ಲಿ ಏನೇನೋ ಟ್ರಾನ್ಸ್ಫಾರ್ಮೇಷನ್ ಇರುತ್ತೆ. ಇವಾಗ ಮೊದಲನೇ ಸೆಗ್ಮೆಂಟಲ್ಲಂತೂ ಆಗಲಿಲ್ಲ, ಒಂದು 10ನೇ ಸೆಗ್ಮೆಂಟ್ ಅಷ್ಟರಲ್ಲಿ ನಿಮ್ದು ಇನ್ನೂ ಡೀಪಾಗಿ ಹೋದಾಗ ನೀವೆಷ್ಟು ಬದಲಾಗಿದ್ದೀರಾ ಅಂತ ಎಲ್ಲ ಗೊತ್ತಾಗುತ್ತೆ. ಎಷ್ಟು ಡೀಪಾಗಿ ಹೋದ್ರೂ ಅಷ್ಟೇ ಈ ಮೈಲಾರಕೋಟೆ ಮೈನಾ ಯಾವತ್ತಿದ್ರು ಕೊಹಿನೂರ್ ಡೈಮಂಡೆ. ಕೊಹಿನೂರ್ ಡೈಮಂಡೆ ಬ್ಯಾಡ್ರಿ, ತಳ್ಬಿಡ್ತೀನಿ. ನಾನು ತಳ್ಬಿಡ್ತೀನಿ.